ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಆ ನಿಮ್ಮ ಜಿ.ಕೆ. ಮಂಜುನಾಥ್. ಹೇಗಿದ್ದೀರಾ ಎಲ್ರು? ಸ್ನೇಹಿತರೆ, ನಮ್ಮ ಭಾರತ ಇತಿಹಾಸ ಮತ್ತು ಭಾರತದ ಪುಣ್ಯಭೂಮಿ ಅಲ್ಲಿ ಬಹಳ ಅದ್ಭುತವಾದ ಶಕ್ತಿಗಳನ್ನ ನಾವು ನೋಡ್ತಾ ಬಂದಿರ್ತೀವಿ. ಪರಮ ಪೂಜ್ಯತ್ವವಾಗಿರ್ಬೋದು, ಅಥವಾ ನಮ್ಮ ಏನೇ ಪೂಜೆ ಮಾಡಿದ್ರು, ಅಥವಾ ದೇವಸ್ಥಾನದ ಕುರಿತಾಗಿರ್ಬೋದು, ಅಥವಾ ನಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು, ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ. ಸ್ನೇಹಿತರೆ, ಇತ್ತೀಚೆಗೆ ಏನ್ ಆಗ್ತಾ ಇದೆ ಅಂದ್ರೆ, ನಾನು ಈ ಹಿಂದೆನೂ ಕೂಡ ನಮ್ಮ PMTV ಕರ್ನಾಟಕದಲ್ಲಿ ಸುದ್ದಿ ಮಾಧ್ಯಮದಲ್ಲಿ ನಾನು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ದೀವಿ. ಈ ಕುರಿತಾಗಿನೂ ಪ್ರಸಾರ ಮಾಡಿದ್ವಿ. ಆದ್ರೆ ಇದೇ ವ್ಯಕ್ತಿ ಅಂತ ನಾವು ಸುದ್ದಿ ಪ್ರಸಾರ ಮಾಡಿದ್ದಿಲ್ಲ. ಈಗಲೂ ಕೂಡ ಇಂಥ ವ್ಯಕ್ತಿಗಳು ನೂರಾರು ತುಂಬಿದ್ದಾರೆ ಅಂತ ಅನಿಸ್ತಾ ಇದ್ದೇನೆ. ನಾವು ಎಲ್ಲಿವರೆಗೂ ಮೋಸ ಹೋಗ್ತೀವೋ ಅಲ್ಲಿವರೆಗೂ ಮೋಸ ಮಾಡೋರು ಹುಟ್ಟುತ್ತಾ ಇರ್ತಾರೆ ಅನ್ನೋದು ಒಂದು ಬಹಳ ಸ್ಪಷ್ಟವಾಗಿ ತಿಳಿತಾ ಇದೆ. ಸ್ನೇಹಿತರೆ, ಏನು ಏನು ಮಲ್ಲಿಕಾರ್ಜುನ್ ಮುತ್ಯ, ಮಲ್ಲಿಕಾರ್ಜುನ್ ಮುತ್ಯ. ಓಕೆ, ಮಲ್ಲಿಕಾರ್ಜುನ್ ಮುತ್ಯ ಓಕೆ ಅಪ್ಪ, ನಾನೇನು ತೊಂದ್ರೆ ಇಲ್ಲ, ಒಳ್ಳೆ ಗೌರವ, ಒಳ್ಳೆ ಪ್ರೀತಿ, ಒಳ್ಳೆ ಕೆಲಸ ಕಾರ್ಯಗಳಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅದು ಬರ್ತಾ ಬರ್ತಾ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಮಲ್ಲಿಕಾರ್ಜುನ್ ಮುತ್ಯ ವಿಷಯ ಅಂದ್ರೆ, ರಾಜ್ಯ ರಾಜಕಾರಣಿ ಮತ್ತು ಏನು ಸಂಬಂಧಪಟ್ಟಂತದ್ದಾಗಿ ಮಾತಾಡುವಂತ ಏನಂತ ದೊಡ್ಡ ವಿಚಾರ ಅಲ್ಲ ನಮ್ಮ ಪ್ರಕಾರ. ರಾಷ್ಟ್ರೀಯ ಮಾಧ್ಯಮಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯ ಮಾಧ್ಯಮಗಳಾಗಿರ್ಬೋದು ಮಾತಾಡೋ ಚರ್ಚೆ ಮಾಡುವಂತ ವಿಷಯಗಳಲ್ಲ. ಆದ್ರೂ ಚರ್ಚೆಗೆ ಬರ್ತಾ ಇದೆ ಅಂದಾಗ ಒಂದು ಪೋಸ್ಕೋ ಅಡಿಯಲ್ಲಿ ಕೇಸನ್ನ ದಾಖಲೆ ಆಗ್ಬೇಕಾಗಿತ್ತು. ಆದ್ರೆ ದಾಖಲೆ ಆಗಕ್ಕೆ ಅವ್ರ ಭಕ್ತರು ಬಿಡ್ಲಿಲ್ಲ. ಅವ್ರ ಭಕ್ತರು ಹೋರಾಟ ಮಾಡ್ತಾ ಇದ್ದಾರೆ. ಏನಾದ್ರೂ ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ಏನಾದ್ರೂ ನೀವು ಪೋಕ್ಸೋ ಕೇಸ್ಗಳನ್ನ ತಾವು ಏನಾದ್ರೂ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಾನೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು. ಓಕೆ, ನಿಮ್ಮ ಭಕ್ತಿ ನಿಮ್ಗೆ ಒಳ್ಳೇದಾಗಿದೆ, ಮುತ್ಯ ನಿಮ್ಗೆ ಒಳ್ಳೇದ್ ಮಾಡಿದಾನೆ, ಒಪ್ಕೊಂತೀನಿ. ಆದ್ರೆ ಒಂದು ವಿಚಾರ, ಕಾಮನ್ ಆಗಿ ಒಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ. ಎಷ್ಟೋ ಜನ ನಮ್ಮ ಮಾಧ್ಯಮಕ್ಕೆನೆ ಬಂದಿದ್ದಾರೆ, ನಮ್ಮ PMTV ಕರ್ನಾಟಕ ಮಾಧ್ಯಮಕ್ಕೆನೆ ಬಂದಿದ್ದಾರೆ. ಸ್ನೇಹಿತರೆ, ಎಷ್ಟೋ ಜನ ಭ್ರಷ್ಟತೆಯಿಂದ ನೋವನ್ನ ಅನುಭವಿಸಿ ಅವ್ರಿಗೆ ಇವ್ರಿಗೆ ಲಂಚ ಕೊಟ್ಟು ಸಾವು ಬದುಕಿನ ಮಧ್ಯೆ ಬಂದು ನಮ್ಮ PMTV ಕರ್ನಾಟಕಕ್ಕೆ ಬಂದಿದ್ದಾರೆ. ಇವತ್ತು ದೇಶ ಕಾಯುವ ಯೋಧರಿಗೂ ಕೂಡ ಮೋಸ ಆಗಿದೆ, ಸರ್ಕಾರ ಮೋಸ ಮಾಡಿದೆ ಅಂದ್ರೂ ಕೂಡ ನಮ್ಮಲ್ಲಿ ಅಳಿಲನ್ನ ತೋಡ್ಕೊಳ್ಳಕ್ಕೆ ಬಂದಿದ್ದಾರೆ PMTV ಕರ್ನಾಟಕಕ್ಕೆ. ನಾನು ಯಾಕು ಈ ವಿಚಾರವನ್ನ ತಮಗೆ ವ್ಯಕ್ತಪಡಿಸ್ತಾ ಇದ್ದೀನಿ ಅಂದ್ರೆ, ಸ್ನೇಹಿತರೆ, ಒಂದನ್ನ ಅರ್ಥ ಮಾಡ್ಕೊಳ್ಳಿ. ನಮಗೆ ಮುತ್ಯ ಇರ್ಬೋದು, ಭಕ್ತಿ ಇರ್ಬೋದು, ಪ್ರೀತಿ ಇರ್ಬೋದು, ಎಷ್ಟು ಜಾತಿ ಭೇದ ನಡೀತಾ ಇದೆ, ಯಾಕೆ ಮುತ್ಯಗಳು ತಡೆಯಕ್ ಆಗ್ತಾ ಇಲ್ವಾ? ಆಗ್ತಾ ಇಲ್ವಾ? ಎಷ್ಟು ಅನ್ಯಾಯ ಆಗ್ತಾ ಇದೆ, ಯಾಕೆ ಮಲ್ಲಿಕಾರ್ಜುನ್ ಮುತ್ಯ ತಡೆಯಕ್ ಆಗ್ತಾ ಇಲ್ವಾ? ಯಾಕೆ ಮಲ್ಲಿಕಾರ್ಜುನ್ ಮುತ್ಯ ಸ್ಟೇಟ್ಮೆಂಟ್ ಕೊಡಕ್ ಆಗ್ತಾ ಇಲ್ವಾ? ಕೊಡ್ಬೇಕಲ್ವಾ? ನಾನ್ ಕೇಳ್ತಾ ಇರೋದು, ಕೊಡ್ಬೇಕಲ್ವಾ? ಹ ಇಳಕಲ್ ತಾಲೂಕಿನಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಒಬ್ಬ ಮಾಜಿ ಸೈನಿಕ ತೀರ್ ಹೋಗ್ತಾನೆ. ದಲಿತ ಸೈನಿಕ ಒಬ್ಬ ತೀರ್ ಹೋಗಿದ್ದಾನ ಅಂದ ಮೇಲೆ ಅವನ ಶವ ಸಂಸ್ಕಾರ ಮಾಡಕ್ಕೆ ಬೇರೆ ಬೇರೆ ಊರಿನಿಂದ, ಬೇರೆ ಬೇರೆ ತಾಲೂಕಿನಿಂದ ಬಂದು ಅಲ್ಲಿ ಶವ ಸಂಸ್ಕಾರಕ್ಕೆ ಬರ್ತಾರೆ. ಬಂದಾಗ ನಮ್ಮ ಅಂಗಡಿಯನ್ನ ಮುಟ್ಟು ಬಿಡ್ತಾರೆ, ಮೈಲಿಗೆ ಆಗುತ್ತೆ, ಅವ್ರ ದುಡ್ಡನ್ನ ನಾವು ಹಿಡಿಬೇಕಾಗತ್ತ, ಮೈಲಿಗೆ ಆಗುತ್ತೆ ಅಂತೇಳಿ ಆ ಊರಲ್ಲಿ ಅಂಗಡಿಯನ್ನೇ ಬಂದ್ ಮಾಡ್ತಾರೆ ಅಲ್ಲಿ ಶವ ಸಂಸ್ಕಾರ ಆಗುವವರೆಗೂ. ಅಂದ್ರೆ ಇದು ಅನ್ಯಾಯ ಅಲ್ವಾ? ಯಾಕೆ ಮುತ್ಯಗಳು ಈ ವಿಷಯದ ಬಗ್ಗೆ ಧ್ವನಿ ಎತ್ತಲ್ವಾ? ಒಂದು ಸಣ್ಣದೊಂದು ಒಂದು ಆ ಗೌರ್ಮೆಂಟ್ ಆಫೀಸರ್ ಕಡೆಯಿಂದ ಸೈನ್ ಮಾಡಿಸ್ಕೋಬೇಕಂದ್ರೆ 100 ರೂಪಾಯೋ 1000 ರೂಪಾಯಿನೋ 10,000ನೋ ಕೊಡ್ಬೇಕಾಗತ್ತೆ ರೀ ಒಬ್ಬ ರೈತ. ಮಲ್ಲಿಕಾರ್ಜುನ್ ಮುತ್ಯ ಅವ್ರೆ, ನೀವು ಇದ್ರ ವಿರುದ್ಧ ನೀವು ಧ್ವನಿ ಎತ್ತಲ್ವಾ? ಇದೇ ನಿಮ್ಮ ತಾಲೂಕಿನಲ್ಲಿ PMTV ಕರ್ನಾಟಕಕ್ಕೆ ಒಂದು ವಿಡಿಯೋ ಬರುತ್ತೆ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಬರುತ್ತೆ. ಗ್ರಾಮ ಪಂಚಾಯತಿ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ಅಲ್ಲಿರುವ ಮೂಲಭೂತ ಸೌಕರ್ಯಗಳು ಮತ್ತು ಆಗ್ತಾ ಇರುವ ಅನ್ಯಾಯವನ್ನ ತಡೆದು ಒಂದು 4 ಜನ ಹೋರಾಟ ಮಾಡ್ತಾ ಇರ್ತಾರೆ. ಯಾವ ಮಾಧ್ಯಮದಲ್ಲಿ ಅದು ಪ್ರಸಾರ ಆಗ್ಲಿಲ್ಲ, ಯಾವ ಮಾಧ್ಯಮದಲ್ಲಿನೂ ಕೂಡ ಪ್ರಸಾರ ಆಗ್ಲಿಲ್ಲ ಅದು. ಆದ್ರೆ PMTV ಕರ್ನಾಟಕಕ್ಕೆ ವಿಡಿಯೋ ಮುಖಾಂತರ ಕೇಳಿ ಕಳಿಸ್ತಾರಲ್ಲ, ಯಾಕೆ ಮಲ್ಲಿಕಾರ್ಜುನ್ ಮುತ್ಯ ಅದನ್ನ ಗಮನದಲ್ಲಿ ಇರ್ಲಿಲ್ವಾ? ಗ್ರಾಮ ಪಂಚಾಯತಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಅವ್ರಿಗೆ ಗೊತ್ತಿರ್ಲಿಲ್ವಾ? ಒಬ್ಬ ಗುರು ಅಂದ್ರೆ ಏನ್ ಗೊತ್ತಾ? ಒಬ್ಬ ಸ್ವಾಮಿ ಅಂದ್ರೆ ಏನ್ ಗೊತ್ತಾ? ಏನ್ ಗೊತ್ತು? ಓಕೆ, 4 ಜನಕ್ಕೆ ಒಳ್ಳೇದ್ ಮಾಡಿರ್ಬೋದು, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಯಾಕೆ ಇಷ್ಟೊಂದು ಈ ತರದೆಲ್ಲ ಪ್ರಚಾರ? ಬೇಕಾದ್ರೆ 100 ಕೆಲಸ ಮಾಡ್ಕೊಡ್ರಿ, ಹೋಗ್ರಿ, ತೊಂದ್ರೆ ಇಲ್ಲ. ಆದ್ರೆ ಈ ರೀತಿಯಾಗಿ
ಯಾಕೆ ಅದಾಗುವವರೆಗೂ ಈ ರೀತಿ ಕಾಂಟ್ರವರ್ಸಿ ಏನಾದ್ರೂ ಭ್ರಷ್ಟತೆ ತಡೆಯಕ್ಕಾಗತ್ತಾ ನಿಮ್ಗೆ? ಏನಾದ್ರೂ ಅನ್ಯಾಯವನ್ನ ನಿಲ್ಸಕ್ಕಾಗತ್ತಾ? ಏನಾದ್ರೂ ರೈತರಿಗೆ ಇದೇ ಸ್ವಾಮಿಯಿಂದ ರೈತರಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ರಿ ನೋಡೋಣ, ಆಗತ್ತಾ? ಆಗಲ್ಲ ರೀ, ಆಗಲ್ಲ. ಇಂಥ ಮುತ್ಯಾರು ಬದುಕ್ತಾ ಇರೋದು ಯಾರಿಂದ? ಬಡವರಿಂದ, ದಲಿತರಿಂದ, ಕೂಲಿ ಕಾರ್ಮಿಕರಿಂದ ಬದುಕ್ತಾ ಇದಾರೆ ಹೊರತು ನಿಮ್ಮ ದೊಡ್ಡ ಸ್ಥಾನಕ್ಕೆ ಏನ್ ಬದುಕ್ತಾ ಇಲ್ಲ. ಯಾಕೆನಾ ಈ ವಿಷಯ ಹೇಳ್ತಾನೆ ಅಂದ್ರೆ, ಈ ಮಲ್ಲಿಕಾರ್ಜುನ್ ಮುತ್ಯ ಯಾರೋ ಒಬ್ಬ ಮಾಜಿ ಸಚಿವರ ಜೊತೆ ಚುಂಚನಗಿರಿ ಅವ್ರ ಜೊತೆ ಮಾತನಾಡಿರೋದು ಆಡಿಯೋ ಕೂಡ ಬಿಡುಗಡೆ ಮಾಡ್ತೀವಿ ನಾವೀಗ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ. ನೀನ್ ಹಾಗೆ ಆಗ್ತೀಯ ಮಿನಿಸ್ಟ್ರು, ನೀನ್ ಹಾಗೆ ಆಗ್ತೀಯ, ಅದು ನಿನ್ನ ಸೀಟ್ ಅಲ್ಲ ಅದು ನನ್ನ ಸೀಟ್ ಅಂತ ಹೇಳಿದಂತ ಮುತ್ಯ ಯಾಕೆ ನಿನ್ ಭವಿಷ್ಯನೇ ನಿನಗೆ ಅರಿವಿರ್ಲಿಲ್ವಾ? ಅರಿವಿರ್ಲಿಲ್ವಾ? ಯಾಕೆ ಸುಮ್ನೆ ಇಲ್ಲ ಜನರನ್ನ ಬೇರೆ ದಿಕ್ಕದಲ್ಲಿ ಒಯ್ತಾ ಇದ್ದೀರಾ? ಯಾಕೆ ಜನರನ್ನ ಇನ್ನೊಂದು ವಿಚಾರ ಕಡೆ ಒಯ್ತಾ ಇದ್ದೀರಾ? ಸಮಾಜಿಯನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ನಿಮ್ಮ ಪಾಡಿಗೆ ನೀವ್ ಇದ್ ಬಿಡ್ರಿ, ನಿಮ್ಮ ಪಾಡಿಗೆ ನೀವ್ ಏನೋ ಭಕ್ತಿನೋ ಗಿಕ್ತಿನೋ ಅಂತ ಹೋಗಿ ಇದ್ ಬಿಡ್ರಿ, ತೊಂದ್ರೆ ಇಲ್ಲ. ಯಾಕೆ ಈ ತರ ನಾನೇನಾದ್ರೂ ಈ ಮಾಧ್ಯಮದಿಂದ ಸುಳ್ಳು ಹೇಳ್ತಾ ಇದ್ದೇನೆ? ಆ ಆಡಿಯೋ ಹಾಕ್ತಿವಿ ನೋಡಿ, ನೀವು ಕೇಳ್ಕೊಳ್ರಿ. ಈಗೆಲ್ಲ ರಾಜ್ಯ ಮಾಧ್ಯಮದಲ್ಲಿ ಓಡಾಡ್ತಾ ಇದೆ ಮಲ್ಲಿಕಾರ್ಜುನ್ ಮತ್ತೆ ಪೋಸ್ಕೋ ಕೇಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾ. ಆಯ್ತಪ್ಪ, ನಿಮ್ಗೆ ಒಳ್ಳೇದ್ ಮಾಡಿರ್ಬೋದು, ಹೋರಾಟ ಮಾಡಿ, ತೊಂದ್ರೆ ಇಲ್ಲ. ಒಬ್ಬ ಗುರು ಏನೆಲ್ಲ ಮಾಡ್ಬೇಕು, ಒಬ್ಬ ಗುರು ಹೇಗಿರ್ಬೇಕು, ಸಮಾಜವನ್ನ ತಿದ್ದು ಕೆಲಸ ಮಾಡ್ಬೇಕಾ? ಯಾಕೆ ನಿನ್ ಊರಲ್ಲಿ ಯಾವ್ದೋ ಮೂಲಭೂತ ಸೌಕರ್ಯಗಳ ತೊಂದ್ರೆನೇ ಇಲ್ವಾ? ಯಾರು ಅಧಿಕಾರಿಗಳ ತಪ್ಪೇ ಮಾಡಿಲ್ವಾ? ಅಲ್ಲಿ ರಾಜಕಾರಣಿಗಳು ಏನು ಭ್ರಷ್ಟತೆನೇ ಮಾಡಿಲ್ವಾ ನಿನ್ನೂರಲ್ಲಿ? ಮಾಡಿಲ್ವಾ? ಅದ್ರ ಬಗ್ಗೆ ಧ್ವನಿ ಎತ್ತಪ್ಪ ನೋಡೋಣ ನೀನು. ಹಾಗಲ್ಲ, ಸುಮ್ನೆ ಯಾರೋ ಬಂದ್ರು ಏನೋ ಹೇಳಿದ್ರು, ಪೋಸ್ಕೋ ಕೇಸ್ ಆಯ್ತಂತೆ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರಂತೆ, ಮಕ್ಕಳಾದ್ರ ಮಕ್ಕಳು ಕೊಟ್ಟಂತೆ. ಓಕಪ್ಪ, ಕುಡು, ನಿನ್ ಕೆಲಸ ಮಾಡ್ಲೇಬೇಕು. ನೀನ್ ಅದನ್ನ ಹೆಮ್ಮೆ ಹೇಳ್ಕೊಳ್ಳೋದಲ್ಲ. ನೀನ್ ಅದ್ರಲ್ಲಿ ಇದೆಯಾ ಅಂದ್ರೆ ನೀನ್ ಅದನ್ನ ಮಾಡ್ಲೇಬೇಕು, ಅದ್ ನಿನ್ ಜವಾಬ್ದಾರಿ. ಅದು ಬಿಟ್ಟು ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಸಾಕ್ಷಿ ಆಧಾರಗಳ ಇಲ್ಲದೆ ನಾವು ಮಾತಾಡಬಾರ್ದಂತ ಈ ವಿಷಯನ ಹೇಳಿದ್ದೀನಿ ಸ್ನೇಹಿತರೆ. ಏನು ಮಾಜಿ ಸಚಿವರು ಚುಂಚನಗಿರಿ ಅವ್ರ ಜೊತೆ ಏನ್ ಮಾತಾಡಿದ್ದಾರೆ, ಯಾವ ರೀತಿ ಅವ್ರ ಭವಿಷ್ಯ ನೋಡಿದ್ರೆ ಏನ್ ಸುಳ್ಳಾಯ್ತು ಅನ್ನೋದ್ ಕುರಿತಾಗಿ ಅದನ್ನ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಸಿಗ್ತೀನಿ. ನಿಮ್ಮ ಜಿ.ಕೆ. ಮಂಜುನಾಥ್, ನಮಸ್ಕಾರ. ನಮಸ್ಕಾರ. ಈಗ ನಾನು ಬಂದಾಗ ನನಗೆ ನೀವೆಲ್ಲಾ ಕಡೆ ಹಳ್ಳಿಗೆಲ್ಲ ಹೇಳ್ ಕಳಿಸ್ಬೇಕು. ಈಗ ನಾನು 7 ಸಲ ಗೆದ್ದಿದ್ದು, ನನಗೆ ಉಪ ಮುಖ್ಯಮಂತ್ರಿ ಮಾಡ್ಬೇಕಂತಿದ್ದಾರೆ ಮ್ಯಾಲ್ನವರು. ಈ ಗೆದ್ದಂದ್ರೆ ಆಕಾಶ ಎತ್ತರ ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಆಯುಷ್ಯ ಆರೋಗ್ಯ ಕೊಡ್ತಾ ನಾನು ಸಾಯೋ ತನಕ ನಾನು ಸ್ವರ್ಗವಾಸಿ ಆಗತ್ತಾನೆ ನಿಮ್ಮ ಪಾದ ಸೇವೆ ಮಾಡ್ಕೊತಿರ್ತೀನಿ. ಮತ್ತೆ ಎಲ್ಲಿ ಹೋದಲ್ಲಿ ಭಾರತ ದೇಶ ತುಂಬಲ್ಲಿ ಅಮೆರಿಕ ಫಾರಿನ್ ಕಂಟ್ರಿ ಹೋದ್ರು ಸಹಿತ ನಮ್ಮ ಜಾತಿಯಾಗ ಮುತ್ತವ್ರು ಈ ಸ್ಥಾನಕ್ಕೆ ಹೋಗ್ಯಾರಂತಂದು ಹೇಳ್ಕೊತ ಹೋಗ್ತಾ ಇದ್ದೀನಿ. ನಾನು ಗೆದ್ದು ಬಂದ ತಕ್ಷಣವೇ ಹೋಗಿ ತಮ್ಮ ಪಾದಕ್ಕೆ ನಾವು ಆಶೀರ್ವಾದ ತಗೊಂಡು ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ. ಮತ್ತ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣವೇ ಮತ್ತ ತಮ್ಮಲ್ಲಿ ದರ್ಶನ ಬರ್ತೀನಿ. ಏನ್ ಮುಂದೆ ಬರೋ ಹೊತ್ನಾಗ ಹಿಂದ್ 5 ಎಸ್ಕಾರ್ಟು, ಮುಂದ್ 5 ಎಸ್ಕಾರ್ಟು, ನಡು ಕಾರ್ ಸ್ವೈ 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 ಹೊಡ್ರ ಆ ಮಠ ತುಂಬಾ 2,000 ಜನ ಪೊಲೀಸರು ಎಳಿಬೇಕು. ಅದಕ್ಕೆ ಆ ಶಕ್ತಿ ಸಾಮರ್ಥ್ಯ ಎಲ್ಲಾ ಹಳ್ಳಿಗೆ ಹೇಳಿ ನೀವು ಗೆದಿಸ್ಬೇಕಂತ ಹೇಳಿ, ನನಗೆ ಗೆದಿಸ್ಬೇಕು ಮತ್ತೆ ಹೇಳಿ ಗೆದಿಸ್ಬೇಕೀಗ. ಅದು ನಿನ್ ಸೀಟ್ ಅಲ್ಲ, ಅದು ನಿನ್ ಸೀಟ್ ಅಲ್ಲ, ಅದು ನನ್ ಸೀಟ್ ಅದ. ನಂದು ನೀ ಯಾವಾಗ ಮೇರ್ಲಿಲ್ಲ ಅಂದ್ರೆ ಇಲ್ಲಿ ಕೂಡ ನಾ ಬಿಡು. ಆಯ್ತು ಮತ್ತೆ ಟಾಪರ್ ಕೊಡ್ತೀನಿ, ಆಗ್ಲಿಲ್ಲ ಅಂದ್ರೆ ಇಲ್ಲಿ ಕೂಡಲೇ ಬಿಡ್ಬಿಡುದ್ ನಾನು. ಆಗಿದೆ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ನೀನು ನೋಡ್ಲಿಲ್ಲ ಅಂದ್ರೆ ನನ್ ನೋಡ್ಲಿಲ್ಲ ಅಂದ್ರೆ ಬಿಟ್ಬಿಡು. ರಾಜಕೀಯ ಮಾಡು, ನಾನ್ ಆಯ್ತು ಮತ್ತೆ ತಮ್ಮ 2 ಪಾದಕ್ಕೆ ನಮಸ್ಕಾರ. ತಮ್ಮ ಪಾದಕ್ಕೆ